ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ಕೊಳ್ತಾ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವ ಮಾಹಿತಿ ಏನೆಂದರೆ ವಿದ್ಯಾರ್ಥಿಗಳೇ, ಬ್ರೇಕಿಂಗ್ ನ್ಯೂಸ್ 2024 ಹೌದು, ಎಕ್ಸಾಮ್ ಹಾಲ್ನಲ್ಲಿ CCTV ಇರುತ್ತೆ. SSLC ಎಕ್ಸಾಮ್ ಕಷ್ಟ ಅಥವಾ ಸುಖ ಪೇಪರ್ ಬರುತ್ತಾ ಈ ಬಾರಿ? ಆದರೂ ಎಲ್ಲರನ್ನು ಪಾಸ್ ಮಾಡುತ್ತಾರಾ? ಏನೆಲ್ಲ ಎಕ್ಸಾಮ್ ಹಾಲ್ನಲ್ಲಿ ತಪ್ಪು ಮಾಡಬಾರದು, ವಿದ್ಯಾರ್ಥಿಗಳೇ ಹುಷಾರಾಗಿರಬೇಕು ಅನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ಸ್ಟೂಡೆಂಟ್ಸ್. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಈ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಲ್ನ ಟೆಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ ವಿದ್ಯಾರ್ಥಿಗಳೇ. ಇನ್ನು ನಿಮ್ಮ ಸ್ನೇಹಿತರಿಗೂ ಇತರೆ ವಾಟ್ಸಪ್ ಗ್ರೂಪ್ಗಳಿಗೂ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಅವರಿಗೂ ತುಂಬ ಅನುಕೂಲ ಆಗುತ್ತೆ, ನೀವು ಸಹಾಯ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳ್ಕೊಳ್ತಾ ಸ್ಟೂಡೆಂಟ್ಸ್, ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ತುಂಬ ಅನುಕೂಲ ಆಗುತ್ತೆ. ನಾಳೆ SSLC ಬೋರ್ಡ್ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸಾಮ್ ಅಲ್ವಾ ನಾಳೆ ಬರೆಯೋದು, ಜೂನ್ 6ರಿಂದ 12ರವರೆಗೆ ಅಥವಾ 13ರವರೆಗೆ ಬರೆಯೋಕ್ಕೆ ಚಾನ್ಸ್ ಇದೆ. ನೀವು ಎಲ್ಲೂ ಸ್ಕಿಪ್ ಮಾಡದೆ ಇದರಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಪಾಯಿಂಟ್ ವೈಸ್ ನೋಡ್ಕೊಳ್ತಾ ಹೋಗಿ. ಓಕೆ ವಿದ್ಯಾರ್ಥಿಗಳೇ, ಮೊದಲನೆಯ ಪಾಯಿಂಟ್ ಏನೆಂದರೆ, ನೀವು ಯಾವುದೇ ಸೆಂಟರ್ಗೆ ಹೋಗಲಿ ಅಲ್ಲಿ CCTV ಅಂತೂ ಇದ್ದೇ ಇರುತ್ತೆ, ಹೌದಲ್ವಾ? ಹಾಗಾಗಿ ನೀವು ಕಾಪಿ ಅನ್ನು ಹೊಡೆಯೋಕ್ಕೆ ಚಾನ್ಸ್ ಇಲ್ಲ, ಹೌದಾ? ಹಾಗಾದರೆ ನಾನು ಓದಿಲ್ಲ ಬಟ್ ಪಾಸಿಂಗ್ ಮಾರ್ಕ್ಸ್ ಆದರೂ ಬರೆಯಬೇಕಂದ್ರೆ ಒಂದು ಸೊಲ್ಯೂಷನ್ ಇದೆ. ಏನಂದರೆ, ನೀವು ಅಟ್ಲೀಸ್ಟ್ ಏನು ಮಾಡಿರಬೇಕು, ಒಂದು 3-4 ಚಾಪ್ಟರ್ಸ್ ಆದರೂ ಓದಿರಬೇಕು, ಹೌದಲ್ವಾ? ಓದಿದ್ರೆ ತಾನೇ ಪಾಸಿಂಗ್ ಮಾರ್ಕ್ಸ್ ಆದರೂ ಬರೆಯೋಕ್ಕೆ ಸಾಧ್ಯ. ಓದಿಲ್ಲ ಅಂದರೆ ಬರೆಯುತ್ತೀರಾ? ಇಲ್ವಲ್ಲ. ಐಡಿಯಾಯಿಂದ ಸ್ವಂತ ವಾಕ್ಯದಲ್ಲಿ ಏನೋ ಒಂದು 10-15 ಮಾರ್ಕ್ಸ್ ಬರೆಯಬಹುದು. ಅವರು ಸೆಂಟೆನ್ಸ್ ಇಲ್ಲ ಅಂದರೆ ಸ್ವಲ್ಪ ಕೂಡ ಮಿಸ್ಟೇಕ್ ಮಾಡಿದರೆ ಮಾರ್ಕ್ಸ್ ಕಟ್ಟೋಗೋ ಚಾನ್ಸಸ್ ತುಂಬಾ ಇದೆ, ಹೌದಲ್ವಾ? ಅದಕ್ಕೆ ನೀವು ಯಾರು ಫಸ್ಟ್ ಎಕ್ಸಾಮ್ ಫೇಲ್ ಆಗೇನಂತ ಚಿಂತೆ ಇಟ್ಕೋಬೇಡಿ. ಅದೇ ಫಸ್ಟ್ ಎಕ್ಸಾಮ್ ಫೇಲ್ ಆಗೇನೆ ಹೇಗಾದರೂ ಈ SSLC ಎಕ್ಸಾಮ್ ಸೆಕೆಂಡ್ ಎಕ್ಸಾಮಲ್ಲಿ ಖಚಿತ ಪಾಸ್ ಆಗೇ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಓದಿ. ನೀವು ಮಾತ್ರ ಪಾಸ್ ಆಗಿಲ್ಲ ಅಂದರೆ ನೋಡಿ, ಹೌದಲ್ವಾ? ಇಲ್ಲ, ನಾನು ಇನ್ನೊಂದು ಐಡಿಯಾ ಹೇಳ್ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಅದು ಏನೆಂದರೆ, ನನಗೆ ಚಾಪ್ಟರ್ ಫುಲ್ ಓದೋಕ್ಕೆ ಆಗಲ್ಲ ಸರ್, ಹೌದಲ್ವಾ? ನಾನು ಎಕ್ಸಾಂಪಲ್ ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ, ಕೇಳಿದರೆ ನಂಬಿಕೆ ಬರುತ್ತೆ, ಸ್ವಲ್ಪ ಓದೋಕ್ಕೆ ಮನಸ್ಸು ಬರುತ್ತೆ, ಹೌದಲ್ವಾ? ವಿದ್ಯಾರ್ಥಿಗಳೇ, ಏನೆಲ್ಲ ಹೇಳ್ತೀನಿ ಅಂದರೆ, ಸರ್ ನನಗೆ ಚಾಪ್ಟರ್ ತುಂಬ ಡಿಫಿಕಲ್ಟ್ ಇದೆ ಬಟ್ ಓದೋಕ್ಕೆ ಆಗ್ತಾ ಇಲ್ಲ, ಆದರೂ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದೇ ಓದ್ತಾ ಹೋಗ್ತೀನಿ. ಹೌದು, ಓದ್ತಾ ಹೋಗಿ. ಇಂಪಾರ್ಟೆಂಟ್ ಕ್ವಶನ್ಸ್, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ತಾ ಹೋಗಿ, ಬಿಡಬೇಡಿ. ಇದು ಕೂಡ ಇಂಪಾರ್ಟೆಂಟ್ ಅಲ್ಲದೆ ಕ್ವಶನ್ ಕೂಡ ಓದಲೇಬೇಕು. ಬಟ್ ನೀವು ಓದೋಕ್ಕೆ ಯಾವುದಾದರೂ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ತಗೊಂಡ್ರೆ ತಾನೇ ಫಲಿತ ಸಿಗೋದು. ಹಾಗೇ ನೀವು ಸ್ವಲ್ಪ ಓದಿದ್ರೆ ತಾನೇ ರಿಸಲ್ಟ್ ಸ್ವಲ್ಪ ಪಾಸಿಂಗ್ ಮಾರ್ಕ್ಸ್ ಆದರೂ ನೋಡಿ ನಿಮ್ಮ ಮುಖದಲ್ಲಿ ನಗು ನೋಡೋದು, ಹೌದಲ್ವಾ? ವಿದ್ಯಾರ್ಥಿಗಳೇ, ಎಲ್ಲರೂ ಪಾಸ್ ಆಗಲಿ ಅಂತ ಒಂದು ಒಳ್ಳೆಯ ಸೊಲ್ಯೂಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾನೆ. ಸ್ಕಿಪ್ ಮಾಡೋದು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಬೇಕಲ್ವಾ? ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಹೌದು, ಈ ಕ್ವಶನ್ 100% ಕೇಳಿದ್ದಾನೆ ಹೋದ ವರ್ಷ, ಮತ್ತು ನಿನ್ನೆ ಫಸ್ಟ್ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ, ನಾಳೆ ಸೆಕೆಂಡ್ ಎಕ್ಸಾಮ್ನಲ್ಲಿ ಕೇಳಬಹುದೇನೋ ಈ ಕ್ವಶನ್. ಈ ಕ್ವಶನ್ಗೆ ರಿಲೇಟೆಡ್ ಇನ್ನೊಂದು ಕ್ವಶನ್ ಇದೆ, ಹೌದಲ್ವಾ? ಮೋಸ್ಟ್ ಪ್ರಾಪರ್ಲಿ ಏನು ಓದುತ್ತೀರಾ ನೀವು ಅಂದರೆ ಸ್ಟೂಡೆಂಟ್ಸ್, ಮೊದಲು 5 ಮಾರ್ಕ್ಸ್ನ ಓದೋದು ಶುರು ಮಾಡಬೇಕು, ಹೌದಲ್ವಾ? 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಇವು ನಂತರ. ಓಕೆ, ನೀವು ಫಸ್ಟಿಂದ ಹೋಗಬಾರ್ದು, ಲಾಸ್ಟಿಂದ ಬರಬೇಕು, ಹೌದಲ್ವಾ? 5 ಮಾರ್ಕ್ಸ್ ಅಂತ ಬಿಡಬೇಡಿ, 20-25 ಮಾರ್ಕ್ಸ್ ಅಲ್ಲೇ ಬರುತ್ತವೆ, ಹೌದಲ್ವಾ? ನೀವು ಅದಕ್ಕೆ ಸ್ವಲ್ಪ ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡ್ರೆ ಸ್ವಲ್ಪ ಔಟ್ ಆಫ್ ಸ್ಕೋರ್ ಮಾಡಬಹುದು ವಿದ್ಯಾರ್ಥಿಗಳೇ ನಾಳೆ ಸೆಕೆಂಡ್ ಎಕ್ಸಾಮ್ನಲ್ಲಿ, ಹೌದಾ? ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ಪಾಯಿಂಟ್ ಏನು, 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ರಿಲೇಟೆಡ್ ಕ್ವಶನ್ಸ್ ಅಂತ ಇರುತ್ತವೆ, ಹೌದಾ? ಅಂದರೆ ಇವಾಗ ಪಾರ್ಟ್ ಬಿ ಅಲ್ಲಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಪಾರ್ಟ್ ಬಿ ಅಲ್ಲಿ ಒಂದು 8 ಕ್ವಶನ್ಸ್ ಕೊಟ್ಟಿರ್ತಾರೆ, ಹೌದಲ್ವಾ? ಹಾಗೆ ಒಂದು ಕ್ವಶನ್ನಲ್ಲಿ ನೋಟ್ಸ್ ಬರೆಸಿರ್ತಾರೆ ಅಲ್ವಾ, ಅಲ್ಲದೆ ಟೆಕ್ಸ್ಟ್ ಬುಕ್ಸ್ನಲ್ಲಿ ಇರುತ್ತವೆ ಕ್ವಶನ್ಸ್, ಹೌದಲ್ವಾ? ಹಾಗೆ ಒಂದು ರಿಲೇಟೆಡ್ ಕ್ವಶನ್ಸ್ಗೆ 6-7 ಕ್ವಶನ್ಸ್ ಇರುತ್ತವೆ, ಹೌದಲ್ವಾ? ಆ 7 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಮೊನ್ನೆ ಕೇಳಿದ್ದಾನೆ, ಹೌದಲ್ವಾ? ಬೋರ್ಡ್ ಎಕ್ಸಾಮ್ಗೆ ಫಸ್ಟ್ ಕ್ವಶನ್ ಬಂದಿದೆ ಅದರಲ್ಲಿ. ಓಕೆ,
ನೀವು ಬರ್ದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಏನಂದರೆ ನನಗೆ ನಾಳೆ ಯಾವುದು ಕೇಳ್ತಾನೆ ಅನ್ನುವ ಡೌಟ್ ಇರಬಹುದು ನಿನಗೆ. ಇವು 7 ಓದೋಕ್ಕೆ ಆಗಲ್ಲ, ಬಟ್ ಮೊನ್ನೆ ಇದೇ ಕೇಳಿದ್ದಾನೆ ನಾನು ಇದೇ ಓದ್ತೀನಿ ಅಂತ ಬೇಜವಾಬ್ದಾರಿಯಿಂದ ಓದಬಾರ್ದು, ಹೌದಲ್ವಾ? 7 to 7 ಕ್ವಶನ್ಸ್ ಓದಲೇಬೇಕು ವಿದ್ಯಾರ್ಥಿಗಳೇ, ನಿಮಗೆ ಮಾರ್ಕ್ಸ್ ಬೇಕಂದರೆ, ಹೌದಲ್ವಾ? ಹಾಗೆ ಕೂಡ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಲ್ಲಿ ಯಾವ ಕ್ವಶನ್ ಕೇಳಿದ್ದಾನೋ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಓದಿ ಮತ್ತು ನೋಟ್ಸ್ ಹೇಗೆ ಮಾಡಿಸಿದ್ದಾರೆ, ಹೇಗೆ ಬರೆಸಿದ್ದಾರೆ ಅದನ್ನು ಓದಿ ವಿದ್ಯಾರ್ಥಿಗಳೇ. ಔಟ್ ಆಫ್ ಸ್ಕೋರ್ ಈ ಸಾರಿ ಪಕ್ಕ ಮಾಡ್ತೀರಾ, ನಗು ಮುಖಲ್ಲಿ ಬಂದೇ ಬರುತ್ತೆ, ಹೌದಲ್ವಾ? ಇನ್ನೊಂದು ಪಾಯಿಂಟ್ ವಿದ್ಯಾರ್ಥಿಗಳೇ, ನಾಳೆ ನೀವು SSLC ಎಕ್ಸಾಮ್ 2 ಎಕ್ಸಾಮಿನೇಷನ್ ಬರೆಯೋಕೆ ಹೋಗುವಾಗ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಟೀಚರ್ಸ್ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಮುಖದಲ್ಲಿ ನಗು ಕಾಣುತ್ತಾ ಅಥವಾ ಅಳು ಕಾಣುತ್ತಾ ಅನ್ನುವುದು ತಿಳಿದುಕೊಳ್ಳುವ ಮಾಹಿತಿ ಏನೆಂದರೆ ವಿದ್ಯಾರ್ಥಿಗಳೇ, ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕಲ್ವಾ? ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ, ಹೌದಲ್ವಾ? ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿದ್ರೆ ಸಾಕು, ಹೌದಲ್ವಾ? ಹೇಗೆ ಇರುತ್ತೆ ಅಂತ ತಿಳಿದುಕೊಳ್ಳುವ ಮಾಹಿತಿ. ಹಾಗಾದರೆ ಸ್ವಲ್ಪ ಸುಖ ಇರಬಹುದು, ಸ್ವಲ್ಪ ಕಷ್ಟ ಇರಬಹುದು ಪೇಪರ್, ಹೌದಲ್ವಾ? ಮೊನ್ನೆ SSLC ಎಕ್ಸಾಮಿನೇಷನ್ ಅಲ್ಲಿ ಸೋಷಲ್ ಮತ್ತು ಮ್ಯಾಥಮೆಟಿಕ್ಸು ಬಹಳ ಡಿಫಿಕಲ್ಟ್ ಇತ್ತಂತ ಕಾಮೆಂಟ್ಸ್ನಲ್ಲಿ ತಿಳಿಸಿದ್ದೀರಾ, ಹೌದಲ್ವಾ? ಹಾಗಾದರೆ ಹೀಗೆ ಇವಾಗ ನಡೆಸುವ ಪರೀಕ್ಷೆಯಲ್ಲಿ ಮ್ಯಾಥಮೆಟಿಕ್ಸ್ ಈಸಿ ಇರುತ್ತಾ, ಸೋಷಾಲಜಿ ಈಸಿ ಇರುತ್ತಾ ಅಂತ ಕೇಳುವುದು ಆದರೆ ವಿದ್ಯಾರ್ಥಿಗಳ ಪ್ರಶ್ನೆಗೆ ನಾನು ಕೊಡುವ ಸೂಚನೆ ಏನೆಂದರೆ ವಿದ್ಯಾರ್ಥಿಗಳೇ, ಸ್ವಲ್ಪ ಕಷ್ಟನೇ ಇರುತ್ತೆ ಅಂತ ಹೇಳ್ಬೋದು, ಸ್ವಲ್ಪ ಸುಖನೇ ಇರುತ್ತೆ ಅಂತ ಹೇಳ್ಬೋದು, ಸ್ವಲ್ಪ ಆ್ಯಾವ್ರೇಜ್ ಆಗೇ ಇರುತ್ತೆ. ಇನ್ನೊಂದು ಪಾಯಿಂಟ್ ವಿದ್ಯಾರ್ಥಿಗಳೇ, ಈ ಬಾರಿ ಆದರೂ ಎಲ್ಲರನ್ನು ಪಾಸ್ ಮಾಡ್ತಾರಾ? ಈ ಬಾರಿ ಆದರೂ SSLC ಎಕ್ಸಾಮಿನೇಷನ್ 2 ಬರೆಯುವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರಾ ಇಲ್ವಾ ಅನ್ನುವ ವಿಷಯವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ, ಸ್ಕಿಪ್ ಮಾಡದೆ ನೋಡಿ. SSLC ಎಕ್ಸಾಮಿನೇಷನ್ 1 ಪರೀಕ್ಷೆ ಬರೆದರು, ಹೌದಾ? 1ನೇ ಪರೀಕ್ಷೆ ಬರೆದರು ಮೊನ್ನೆ ಏಪ್ರಿಲಲ್ಲಿ. ಆಗ SSLC ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ರಿಸಲ್ಟ್ ಹೇಗೆ ಬಂತು ಅಂದರೆ, ಕಳೆದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ರಿಸಲ್ಟ್ ಅನ್ನು ಪಡೆದಿದ್ದಾರೆ ವಿದ್ಯಾರ್ಥಿಗಳೇ, ಹೌದಾ? ಹೋದ ವರ್ಷ ಆದರೂ ಹೆಚ್ಚಾಗಿ ರಿಸಲ್ಟ್ ತಂದಿದ್ದರು ಎಲ್ಲ ಸ್ಟೂಡೆಂಟ್ಸ್. ಈ ವರ್ಷ ಸ್ವಲ್ಪ ಡಿಫಿಕಲ್ಟ್ ಇರುವುದರಿಂದ ಎಕ್ಸಾಮಿನೇಷನ್ ಪೇಪರ್ಸ್ ಸ್ವಲ್ಪ ಕಷ್ಟ ಇರೋದರಿಂದ ಸ್ವಲ್ಪ ಕಡಿಮೆ ಅಂಕಗಳನ್ನು ತಂದು ಸ್ವಲ್ಪ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ, ಸ್ವಲ್ಪ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, ಬಟ್ ಪರ್ಸಂಟೇಜ್ ಅಂತೂ ಸ್ವಲ್ಪ ಕಡಿಮೆ ತಂದಾರೆ ಅಂತ ಹೇಳಬಹುದು, ಹೌದಲ್ಲ ವಿದ್ಯಾರ್ಥಿಗಳೇ? ಈ ಎಕ್ಸಾಮ್ 2ನೇ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೆ SSLC ಎಕ್ಸಾಮ್ ಒಂದು ಸೂಚನೆ ಏನು ಅಂದರೆ ವಿದ್ಯಾರ್ಥಿಗಳೇ, ಹುಷಾರಿರು, ಏಕೆಂದರೆ ಈ ಸಾರಿ ಸ್ವಲ್ಪ ಆ್ಯಾವ್ರೇಜ್ ಹಾಗೆ ಇರುತ್ತೆ ಕ್ವಶನ್ ಪೇಪರ್, ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಓಕೆ, ಎಲ್ಲರೂ ಸ್ವಲ್ಪ ಪಾಸಿಂಗ್ ಮಾರ್ಕ್ಸ್ ಆದರೂ ಓದಿ ಚೆನ್ನಾಗಿ ಪಾಸ್ ಆಗಿ PUC ಡಿಪ್ಲೊಮಾ ಮಾಡಿ. ಓಕೆ, ಈ ಸಾರಿ ಕೂಡ ಫೇಲ್ ಆದರೆ ಮತ್ತೆ ಹೇಗೆ ಬರೆಯಬಹುದು ಎಕ್ಸಾಮ್, ಮತ್ತು ಬರೋ ವರ್ಷ ಬರೆಯೋಕ್ಕೆ ಚಾನ್ಸ್ ಇದೆ. ಹಾಗಾಗಿ ಫ್ಯೂಚರ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಓಕೆ, ಚೆನ್ನಾಗಿ ಪಾಸಿಂಗ್ ಮಾರ್ಕ್ಸ್ ಆದರೂ ಓದಿ ಮುಂದಕ್ಕೆ ಹೋಗಿ. ಓಕೆ, ಸಾರಿ ವಿದ್ಯಾರ್ಥಿಗಳೇ, 2ನೇ ಎಕ್ಸಾಮ್ ಅಲ್ಲದೆ 3ನೇ ಎಕ್ಸಾಮ್ ಇರಬಹುದು, ಬಟ್ 2ನೇ ಎಕ್ಸಾಮ್ ಅಲ್ಲೇ ಪಾಸ್ ಆಗಿ ಮುಂದಕ್ಕೆ ಜಾಯಿನ್ ಆಗೋಕ್ಕೆ ಚೆನ್ನಾಗಿದೆ, ಅಡ್ಮಿಷನ್ ಆಗಬಹುದು ವಿದ್ಯಾರ್ಥಿಗಳೇ ಬೇಗ. ಓಕೆ, ಇನ್ನು ಕೊನೆಯ ಪಾಯಿಂಟ್, SSLC ಎಕ್ಸಾಮಿನೇಷನ್ 2ರ ಪರೀಕ್ಷೆಯಲ್ಲಿ ಏನೆಲ್ಲ ತಪ್ಪುಗಳು ಮಾಡಬಾರದು ವಿದ್ಯಾರ್ಥಿಗಳು, ತಪ್ಪು ಮಾಡಿದರೆ ಅಪಘಾತಕ್ಕೆ ಒಳಗಾಗುತ್ತಾರೆ ಅನ್ನುವ ವಿಷಯ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ ಸ್ಟೂಡೆಂಟ್ಸ್. ಲಾಸ್ಟ್ 1 ಮಿನಿಟ್ ಇದೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಅವರಿಗೆ ತುಂಬ ಹೆಲ್ಪ್ ಆಗೇ ಆಗುತ್ತೆ. SSLC ಎಕ್ಸಾಮಿನೇಷನ್ 2ರ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳೇ, ನೀವು ಸ್ಟ್ರಿಕ್ಟ್ ಪೇಪರ್ ಇತ್ತು ಅಂತ ಪಕ್ಕ ನೋಡಿದರೆ ಒಂದು CCTV ಇರುತ್ತೆ, ಅದರಲ್ಲಿ ಸಿಗಾಕೊಳ್ತೀರಾ. ಓಕೆ, ಇನ್ನೊಂದು ಸಾರ್ ಲೂಸ್ ಇದ್ದಾರೆ ಅಂತ ನೀವು ಯಾರಾದರನ್ನು ನೋಡಿ ಬರೆಯೋಕೆ ಹೋದರೆ ಅಲ್ಲಿ ಆ ಸಾರ್ ನಿಮ್ಮನ್ನು
ಎಕ್ಸಾಮಿನೇಷನ್ ಸೆಂಟರ್ನಿಂದ ಹೊರಗೆ ಹಾಕಬಹುದು. ವಿದ್ಯಾರ್ಥಿಗಳೇ ಹುಷಾರಾಗಿರ್ರಿ ಮತ್ತು ಎಕ್ಸಾಮಿನೇಷನ್ ಪೇಪರ್ ಅಲ್ಲಿ ಚೆನ್ನಾಗಿ ಬರೆದು ಬರ್ರಿ. ಸೆಂಟೆನ್ಸ್ ಇಲ್ಲದೆ ಬರೆಯೋಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿ ಒಬ್ಬರು. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್.